ಚಡಚಣ ಬ್ಯಾಂಕ್ ದರೋಡೆ ಪ್ರಕರಣ ಬ್ಯಾಂಕ್ನಿಂದ ಲೂಟಿ ಮಾಡಿದ್ದಂತಹ ಚಿನ್ನಾಭರಣ ಏನಿತ್ತಲ್ಲ ಅದು ಪತ್ತೆಯಾಗಿದೆ. ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದಂತಹ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ. ಚಡಚಣ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ಯಾಂಕ್ನಿಂದ ಲೂಟಿ ಮಾಡಿದ್ದಂತಹ ಚಿನ್ನಾಭರಣ ಪತ್ತೆಯಾಗಿದೆ. ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದಂತಹ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಸೊಲ್ಲಾಪುರದ ಗ್ರಾಮವೊಂದರಲ್ಲಿ ಬ್ಯಾಗ್ ಸಿಕ್ಕಿದೆ. ಹುಲಜಂತಿ ಗ್ರಾಮದ ಮನೆ ಮೇಲೆ ಚಿನ್ನವಿದ್ದಂತಹ ಬ್ಯಾಗ್ ಪತ್ತೆಯಾಗಿದೆ. ಮನೆಯ ಮೇಲೆ ಬ್ಯಾಗ್ ಎಸೆದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಬ್ಯಾಗ್ನಲ್ಲಿ ಎಷ್ಟು ಚಿನ್ನವಿದೆ ಎಂಬ ಬಗ್ಗೆ ಪರಿಶೀಲನೆಗಳು ಆಗ್ತಾ ಇದೆ. ಸೆಪ್ಟೆಂಬರ್ 16ರ ಸಂಜೆ ಚಡಚಣ SBIನಲ್ಲಿ ದರೋಡೆಯಾಗಿತ್ತು. 2 ದಿನಗಳ ಬಳಿಕ ಲೂಟಿ ಮಾಡಿದ್ದಂತಹ ಚಿನ್ನಾಭರಣದ ಬ್ಯಾಗ್ ಪತ್ತೆಯಾಗಿದೆ. ಚಡಚಣ ಪ್ರವಾಸಿ ಮಂದಿರದಲ್ಲಿ ಬೀಡು ಬಿಟ್ಟಿರುವಂತಹ ಪೊಲೀಸರು SP ಲಕ್ಷ್ಮಣ ನಿಂಬರಗಿ ಅವರ ನೇತೃತ್ವದಲ್ಲಿ ತನಿಖೆ ಸಾಗ್ತಾ ಇತ್ತು. ಇದೀಗ ಬ್ಯಾಗ್ ಪತ್ತೆಯಾಗಿದೆ. ಈಗಾಗಲೇ ಏನು ನೋಡಿ 50 kg ಚಿನ್ನಾಭರಣವನ್ನ ದೋಚ್ಕೊಂಡು ಪರಾರಿಯಾಗಿದ್ದಾರೆ ಅಂತ ಹೇಳಿ ಬ್ಯಾಂಕ್ನ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಇಷ್ಟು 50 kg ಚಿನ್ನಾಭರಣವೂ ಕೂಡ ಬ್ಯಾಗ್ನಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಬಟ್ ಆದರೆ ತನಿಖೆ ಆಗಬೇಕಾಗಿದೆ, ಪರಿಶೀಲನೆ ಆಗಬೇಕಾಗಿದೆ. ಚಿನ್ನಾಭರಣದ ಬ್ಯಾಗ್ ಈಗೇನು ಸಿಕ್ಕಿದೆಯಲ್ಲ, ಎಷ್ಟು kg ಚಿನ್ನಾಭರಣ ಇದೆ ಅಂತ ಹೇಳಿ ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ತೂಕವನ್ನ ಕೂಡ ಹಾಕಬೇಕಾಗುತ್ತೆ. 50 kg ಚಿನ್ನ ಸಿಕ್ಕಿದ್ಯಾ, ಅದರಲ್ಲಿ ಏನಾದರೂ ಎತ್ಕೊಂಡು ಹೋಗಿದ್ದಾರಾ, ಎಷ್ಟು kg ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಒಟ್ಟು 8 ಕೋಟಿ ನಗದು 50 kg ಚಿನ್ನಾಭರಣವನ್ನು ದೋಚ್ಕೊಂಡು ಪರಾರಿಯಾಗಿದ್ದಾರೆ. ಮತ್ತೆ ಪೊಲೀಸ್ ಮೂಲಗಳಿಂದ ಈಗ ನೋಡಿ ಮಾಹಿತಿ ಲಭ್ಯವಾಗ್ತಾ ಇರೋದೇನಪ್ಪ ಅಂತಂದ್ರೆ ಈ ಬ್ಯಾಗ್ ಪತ್ತೆಯಾಗಿದೆ ಅಂತ ಹೇಳಿ. ಚಡಚಣ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆ ಈ ದರೋಡೆಯಾಗಿತ್ತು. ಈಗ ಈ ಬ್ಯಾಗ್ ಸಿಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಚಡಚಣ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬ್ಯಾಗ್ ಸಿಕ್ಕಿದೆ, ಚಿನ್ನಾಭರಣ ಇದ್ದಂತಹ ಬ್ಯಾಗ್. ಈ ಬ್ಯಾಗ್ನಲ್ಲಿ ಎಷ್ಟು ಚಿನ್ನಾಭರಣ ಪತ್ತೆಯಾಗಿದೆ, ಯಾರ ಮನೆಯ ಮೇಲೆ ಈ ಚಿನ್ನಾಭರಣ ಇತ್ತು, ಮನೆಯವರು ಏನು ಹೇಳ್ತಾ ಇದ್ದಾರೆ, 2 ದಿನಗಳಿಂದಲೂ ಕೂಡ ಅವರು ಮನೆ ಮೇಲೆ ಹೋಗ್ಲಿಲ್ವಾ, ಅದೇ ರೀತಿಯಾಗಿ 2 ದಿನಗಳಿಂದ ಪತ್ತೆಯಾಗದಂತಹ ಚಿನ್ನಾಭರಣ ಈಗ ಹೇಗೆ ಪತ್ತೆಯಾಯಿತು ಅನ್ನುವ ಪ್ರಶ್ನೆ. ಖಂಡಿತ ರಮ್ಯಾ, ಏನು ಈಗಾಗಲೇ 2 ದಿನಗಳ ಹಿಂದೆ ಚಡಚಣ ಪಟ್ಟಣದಲ್ಲಿರುವಂತ SBI ಶಾಖೆಯಲ್ಲಿ ಹಾಡಾಗಲೇ 3 ಜನ ದರೋಡೆಕೋರರು ದರೋಡೆಯನ್ನ ಮಾಡಿದ್ರು. ಬ್ಯಾಂಕಿನ ಸಿಬ್ಬಂದಿಯ ಕೈಕಾಲುಗಳಿಗೆ ಟ್ಯಾಗ್ ಅನ್ನ ಕಟ್ಟಿ ಅವರಿಗೆ ಬಂದೂಕನ್ನ ತೋರಿಸಿ, ವೆಪನ್ ಗಳನ್ನ ತೋರಿಸಿ ಅಲ್ಲಿಂದ ಅಪಾರ ಪ್ರಮಾಣದ ನಗದು ಮತ್ತೆ ಚಿನ್ನವನ್ನ ದೋಚಿ ಪರಾರಿಯಾಗಿದ್ರು. ಅವರು ಒಂದು ಪರಾರಿ ಆಗ್ತಾ ಇದ್ದಂತ ವೇಳೆಯಲ್ಲಿ ಕುರಿಗಳಿಗೆ ಆದಂತ ವಾಹನ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಹುಲ್ಜಂತಿ ಗ್ರಾಮದಲ್ಲಿ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಅಲ್ಲಿಂದ ಆರೋಪಿಗಳು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈಗ ಇವತ್ತಿನ ದಿನ ಬೆಳಗಿನ 6 ಗಂಟೆಗೆ ಹುಲ್ಜಂತಿ ಗ್ರಾಮದ ತೋಟದ ಮನೆಯೊಂದರ ತಗಡಿನ ಶೆಡ್ಡಿನ ಮೇಲೆ ಈ ಒಂದು ಬ್ಯಾಗ್ ಪತ್ತೆಯಾಗಿರುವಂತದ್ದು. ಈ ಬ್ಯಾಗ್ ನಲ್ಲಿ ಎಷ್ಟೆಲ್ಲ ಚಿನ್ನ ಇದೆ ಅಥವಾ ನಗದು ಎಷ್ಟಿದೆ ಅನ್ನುವಂಥದ್ದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂಗೆ ಈಗ 4 ಜನರನ್ನ ಬಂಧಿಸಲಾಗಿದೆ ಅನ್ನುವಂಥದ್ದು. ಹಾಗೇನೆ ಅವರಿಂದ ಎಷ್ಟು ನಗದು ಮತ್ತೆ ಎಷ್ಟು ಹಣ ಈಗ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಯನ್ನ ಈಗ ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಅವರು ಪತ್ರಿಕಾಗೋಷ್ಠಿಯ ನಂತರದಲ್ಲಿ ತಿಳಿಸಲಿದ್ದಾರೆ. ರಮ್ಯಾ,
ರೈಟ್, ನೋಡಿ ಈಗ ಇದು ಯಾರ ಮನೆ ಮೇಲಿತ್ತು ಅನ್ನುವಂತಹ ಪ್ರಶ್ನೆ, ಇದು ಹೇಗ್ ಪತ್ತೆಯಾಯ್ತು, ಅವ್ರ ಮನೆಯವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ ರಮ್ಯ, ಏನು ಈ ಒಂದು ಬ್ಯಾಗ್ ಪತ್ತೆ ಆಗಿದೆ, ಆ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಅದೊಂದು ತೋಟದ ಮನೆ ಆಗಿತ್ತು. ಮಳೆಗಾಲ ಆಗಿರೋದ್ರಿಂದ ಆ ಮನೆ ಏನಾದ್ರೂ ಸೋರಿಕೆ ಆಗಿದೆಯಾ ಅಥವಾ ಮತ್ತೇನಾಗಿದೆಯಾ ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೇಲ್ಛಾವಣಿಯಲ್ಲಿ ಒಂದು ಬ್ಯಾಗ್ ಇರುವಂತದ್ದು ಕಂಡು ಬರ್ತದೆ. ಹೀಗಾಗಿ ಅಪರಿಚಿತ ಮತ್ತು ಅನಾಮಧೇಯ ವ್ಯಕ್ತಿಗಳು ಯಾರೋ ಒಬ್ರು ತಮ್ಮ ಮನೆಯ ಮೇಲೆ ಒಂದು ಬ್ಯಾಗ್ ಅನ್ನ ಎಸೆದು ಹೋಗಿದ್ದಾರೆ ಅಂತ ಅವರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ತನಿಖೆ ನಡೆಸಲಾಗಿ ಬ್ಯಾಂಕ್ನ ದರೋಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬ್ಯಾಗ್ ಇದು ಅಂತ ಮಾಹಿತಿ ಬಂದಿದೆ. ಹೀಗಾಗಿ ಅದನ್ನ ಪರಿಶೀಲನೆ